ಚೆನ್ನಾಗೈತೆ. ಡಿಸೈನ್ ಮಾತ್ರ ಸೂಪರ್ ಆಗೈತೆ ಕಣೆ. ಮಂಗಲೇಶ್ವರ ಡಿಸೈನು ಎಷ್ಟು ಬಂದವಸ್ತಾಗ ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದೈತೆ ಗಿರ್ಜಿಂಬೆ. ಚೆನ್ನಾಗೈತೆ ಮಂಗಲೇಶ್ವರ ಡಿಸೈನು. ಅದಕ್ಕೆ ನನಗೂ ತುಂಬ ಇಷ್ಟ ಆಯಿತು. ಅವಣ್ಣೆ ಬಂಗಾರದ ಅಂಗಡಿ ಅವಣ್ಣಯ್ಯ ತೋರಿಸಿದ ತಕ್ಷಣ ನನಗೇನೋ ತುಂಬ ಇಷ್ಟ ಆಗ್ಬಿಡ್ತು. ಮನೆ ತಕ್ಕ ಹೋಗ್ತೀವಿ. ಆ ಹುಡುಗಿ ಏನು ಮಾಡ್ತೈತ ಏನ, ಅಮ್ಮ ಏನು ಮಾಡ್ತೈತ, ಅದಕ್ಕೆ ಹೋಗ್ತೀವ. ಅಯ್ಯೋ ತಗೊಂಡೋಗಿರಂತೆ ಇರ್ರಿ. ಇವಾಗ ನಾನು ಇದು ನಮ್ಮನೆಗೆ ಇಟ್ಟಮಲ್ಲ, ಅಲ್ಲಿಂದಾನ ನೀವು ಕೊಡಬೇಕು ಅವಳ ಕಣ್ಣೆದ್ರಿಗೆ. ಅವಳ ಕಣ್ಣೆದ್ರಿಗೆ ನೀವು ಕೊಟ್ಟಿರೋದನ್ನ ನಾನು ಇಸ್ಕೊಂಡು ಬರಬೇಕು. ಹಂಗೆ ನೀವು ತಗೊಂಡೋಗಿ ಇಕ್ಕೇಳ್ರಿ. ಇವಾಗ ನನಗೇನು ಗೊತ್ತಿಲ್ಲ ಅಂಬ ಥರ ಹೇಳ್ ಕಳಿಸ್ರಿ. ನಮ್ಮ ಗಿರ್ಜಿಂಬೆನ ಕರಿಬೇಕು, ಸರ ಮಾಡಿಸಿದ್ದೀವಿ ಅಂತ ಹೇಳಿ ಕರಿಬೇಕು, ಇಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳ್ರಿ. ಮೂವರು ಸೇರಿ ಅವಳೆದ್ರಿಗೆ ಕೊಡಿರಿ ಅಂತೆ. ನಾನು ಅವಳಿಗೆ ಅಂದಿರೋದ ಮಾಡಿ ತೋರಿಸ್ದಂಗೆ ಆಗುತ್ತೆ. ನಮ್ಮ ಅಣ್ಣ ಇರ್ತಾಗೆ ಸರ ಮಾಡಿಸ್ಕೊಂತೀನಿ ಕಣೆ ಅಂತ ಹೇಳಿ ಅಂದಿದ್ನಲ್ಲ, ಅದನ್ನ ಅವಳು ಮಕ್ಕ ಕೊಡ್ದಂಗೆ ಆಗ್ಬೇಕು. ಅವಳೆದ್ರಿಗೆ ಕೊಡಿರಂತೆ. ಇದನ್ನ ನಿಮ್ಮ ಮನೆಯಾಗೆ ಇಕ್ಕೇಳ್ರಿ, ಕರೆದು ಆಮೇಲೆ ಕೊಡಿರಂತೆ. ಇದನ್ನ ಈ ಹಪ್ಪಕ್ಕೆ ತೋರ್ಸೋಣ ಅಂತ ಅಮ್ಮಂದೆ. ಏನಪ್ಪ ಐದಿಯೇ ಮನಿಕೊಂಡೈತೇನ? ಮನಿಕೊಂಡಿರ್ಬೇಕು ಸಿದ್ಲಿಂಗಣ್ಣಯ್ಯ. ಸಣ್ಣ ಪಾಪ ಏಟತ್ನಾಗ ಮನಿಕ್ಯಂಬತ್ತಿ ಪಾಪ ಬದುಕು ಅಂತ. ಬದುಕು ಯಾವಾಗಲೂ ಇದ್ದಿದ್ದೇಳು. ಸಣ್ಣ ಉಲ್ಟ್ಕೋಬೇಕು, ಒಂದು ಸಣ್ಣ ರೆಸ್ಟ್ ಮಾಡಬೇಕು. ಅಣ್ಣ ಸಿದ್ಲಿಂಗಣ್ಣಯ್ಯ ನಮ್ಮ ಮಾಮೇನು ಒಂದು ಕಮ್ಮ ತಮ್ಮಂಗೆ ಆವತ್ತು ನನಗೆ. ಅಲ್ಲ ನಮ್ಮ ಮಾಮನ ತಗೊಳ್ದು ನೀನು ದುಡ್ಡು ಕೊಟ್ಟು ಇವಾಗ ನಮ್ಮ ಹೆಸ್ರು ಹೇಳಿರಿ. ಅಲ್ಲ ನೋಡು, ನಾನು ಮಾಡಿಸಿ ನನ್ನ ದುಡ್ಡು ತಗೊಂಡು ಅವ್ರ ಅಣ್ಣರ ಹೆಸ್ರು ಹೇಳ್ತಾಳಲ್ಲಪ್ಪ ಅಂತ ನಮ್ಮ ಮಾಮ ಬೈಕಬೇಕಲ್ಲ. ಯಾಕಮ್ಮ ಏನು ಚೆನ್ನಾಗಿ ಉಲ್ಟ್ಕೊಂಡಮ್ಮ ಮನಿಕೊಂಡಿದ್ದೇನು? ನಾನು ಹಂಗೆ ಅನ್ಕೊಂಡಿಗ ನೋಡು, ಸರ ಬಿಡಿಸ್ಕೊಂಬಂದಿದ್ದೇನೆ. ಎರಡೆಳೆ ಸರ ಈಗ ಇದೇನೆ. ಚೆನ್ನಾಗೈತೆ. ಸೆನಕಿಲ್ದಂಗಿರುತ್ತೆ. ಈ ಪಾಟಿ ಬಂಡವಾಳ ಹಾಕಿ ಮಾಡಿಸಿದ ಮೇಲೆ ಸೆನಕಿಲ್ದಂಗಿರುತ್ತೆ. ನಮ್ಮ ಸೆನಕಿದ್ದೇ ಇರುತ್ತೆ. ಸೆನಕೈತಿ ಹೇಳು, ಸೆನಕೈತಿ. ಆಕೆ ಇನ್ನು ಅದು ಪೂರೆ ಬಾಗಿರ್ದೋಗುತ್ತೆ. ಎರಡಳೆ ಸಾರ ಅಂತಿದ್ದೆ, ಅದ್ರ ಪೂರೆ ಬಾಗಿರ್ದೋಗುತ್ತೆ. ಹಾಕಿ ಬಿಡಮ್ಮ, ನಿಂದು ಆಗ್ಬಿಡ್ಲತ್ತ. ಮಾಮ ಇನ್ನು ತಗೊಂಡೋಗು ಮಂತಕ್ಕೆ ನೀವು ಕೊಟ್ರಿ ಅಮ್ಮಂಗೆ ಅಲ್ಲಿ ಮಂತ ಕೊಡಿರಿ ಅಂತ ಹೇಳ್ತಾಯ್ತಿ. ಅವಳ ಎದುರಿಗೆ ವೀಡನ ಎದುರಿಗೆ ಕೊಡ್ರಿ ಅಂತ ಹೇಳಿ ಹೇಳ್ತಾಯ್ತಿ. ನಾನು ನಮ್ಮ ಮಾಮಿ ಓಟ್ ಬೈಕ್ಯಮತ್ತ ನೋಡಪ್ಪ ನನ್ನ ದುಡ್ಡು ಅವ್ರ ಅಣ್ಣರ ಹೆಸ್ರು ಹೇಳ್ತಾಳೆ ಅಂತ ಹೇಳಿ ಓಟ್ ಬೈಕ್ಯಮತ್ತ ಅಂತಾನ. ನೋಡು ಅಂಥದ್ದೊಂದು ಇಟ್ಟು ಯೋಚನೆ ಮಾಡಲ್ಲ ನಾನು. ಅಂಥದ್ದು ಯಾಕೆ ಯೋಚನೆ ಮಾಡೋಣ? ಹೆಸ್ರು ನಿಮ್ದು ಅಷ್ಟೇನಿ. ಏನು ಒಡವೆ ನಮ್ಮ ಮನೆಯಾಗೆ ಇರುತ್ತಲ್ಲ, ಅದನ್ನ ಯೋಚನೆ ಮಾಡು. ಒಡವೆ ನಮ್ಮ ಮನೆಯಾಗೆ ಇರುತ್ತಲ್ವೇನಲ್ಲ ಅಲ್ಸ್ಮಕ್ಕಯ್ಯ? ಅದೇ ಮೈತಿ. ಒಡವೆನ ಅವ್ರ ಮನೆಗೆ ಹೋಗಲ್ವಲ್ಲ, ಒಡವೆ ಅವ್ರ ಮನೆಯಾಗಿರುತ್ತೆ ಅಂತಲೇ ಮತ್ತೆ ಸುಮ್ಕಾಗ ಸಿದ್ಲಿಂಗು. ನಮ್ಮ ಸಿದ್ಲಿಂಗಿಗೆ ಎಲ್ಲ ಬುದ್ಧಿ ಐತಮ್ಮ. ಮತ್ತೆ ನಮ್ಮ ಅಣ್ಣ ಬುದ್ಧಿವಂತ ಆಗಿರೋದಕ್ಕೆ ಮತ್ತೆ ಮಾಡಿಸಿರೋದು ಸಾರಾನ. ನಮ್ಮ ಅಣ್ಣ ಬುದ್ಧಿವಂತ ಆಗಲಿಲ್ಲ ಅಂದ್ರೆ ಇನ್ನೆಲ್ಲಿ ಮಾಡ್ಸಾನು? ನೋಡು ಹೆಂಗೇನಿ. ರಸ್ಮಕ್ಕ ಹೆಂಗೆ ಮಾತಾಡುತ್ತೆ. ಯಾಕೆ ಗೊತ್ತಾಗುತ್ತೆ ಹೇಳಿ? ನಿಮ್ಮ ಅಣ್ಣಗೆ ಯಾಕೆ ಗೊತ್ತಾಗಲ್ಲ? ನಾನಾಗತ್ತಿಗೆ ದುಡ್ದು ಸಂಪಾದನೆ ಮಾಡಿ ಇಟ್ಕೊಂಡಿರೋದು ನಿಮ್ಮ ಅಣ್ಣಗೆ ಯಾಕೆ ಗೊತ್ತಾಗುತ್ತೆ? ಯಾತು ಗೊತ್ತಾಗಲ್ಲ ನಿಮ್ಮ ಅಣ್ಣಗೆ. ಬರೀ ಅಣ್ಣ ಎಂತೇಮ್ಮ ನೀವು. ನಮ್ಮ ಅಣ್ಣರಿಗೆ ಗೊತ್ತಾದೊಟ್ಟು ನಿಮ್ಮ ಅಣ್ಣಗೆ ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಅಣ್ಣಯ್ಯ ದುಡ್ಡ ಕೊಟ್ಟಿರೋ ದುಡ್ಡ ತಗೊಂಡು ನಿಮ್ಮ ಅಣ್ಣನ ಹೆಸರು ಹೇಳ್ತಾ ಇದೆಯಾ? ನಮ್ಮ ಅಣ್ಣ ದುಡ್ಡು ಕೊಟ್ಟಿರೋದ. ಬಿಡ್ರತ್ತ ಹೋಗಿ ಚೆನ್ನಾಗೈತೆ. ಬಿಡಿಸ್ಕೊಂಬಂದ್ರ ಇವತ್ತು? ಬಿಡಿಸ್ಕೊಂಬಂದ್ವಿ. ಯಾಕ ಅದಕ್ಕೇನೆ ಗೆಜ್ಜಿಮ್ಮೆ ತಗೊಂಡೋಗ್ರಿ ಮಂತಕ್ಕೆ ಅವಳೆದ್ರಿಗೆ ಕೊಡಿರಿ ಅಂತ. ಅವಳೆದ್ರಿ ನಾನು ಸರ ಮಾಡಿಸಿ ಹಾಕ್ಯಂತ ನಮ್ಮ ಅಣ್ಣ ಇರ್ತಾಗೆ ಅಂತ ನಾನು ಹೇಳಿದ್ದೆ. ನಾನು ಮಾಡಿಸಿ ಹಾಕ್ಯಂತೀನಿ ಅಂತ. ಹಾಕ್ಯಂದೆ ಅಂತ ಹೇಳಿ ನೀವು ಮೂವರು ಅವಳೆದ್ರಿಗೆ ಕಾರ್ದಾನಿ ಕೊಡ್ಬೇಕು, ಒಟ್ಟು ಉರ್ಕೋಬೇಕು ಅವಳು ಅಂತ. ಮತ್ತೆ ಅವಳ ಎದುರಿಗೆ ನಮ್ಮ ಮನೆಯಾಗೆ ಇಸ್ಕೊಂಡ್ಬರ್ಬೇಕು. ನಾನು ಮೂವರು ಅಣ್ಣ ಇರು ಸೇರಿ ನನಗೆ ಎರಡಳೆ ಸರ ಈಗ ನಮ್ಮ ಗಿರ್ಜಿಂಬೆ ನೀನು ಕೇಳಿದ್ಕೆ ಇದನ್ನು ಮಾಡಿಸಿ ಕೊಡ್ತಾ ಇದೀವಿ ನಿನಗೆ ಅಂತ ಹೇಳಿ ಮೂವರು ಅಣ್ಣ ಇರು ನನಗೆ ಕೊಡಬೇಕು. ಆವಾಗ ಅದಕ್ಕೊಂದು ಮಜಾ ಇರೋದು. ಅವಳು ಅವಾಗ ಹೆಂಗೆ ಉರ್ಕೊಂತಾಳೆ, ಅವಳು ಉರ್ಕೋಬೇಕು. ನಾನು ಹೆಂಗೆ ಅಂದಿದ್ದು ಹಂಗೆ ಮಾಡಿಸ್ಕೊಂಡೆ ನೋಡಪ್ಪ. ಗಿರ್ಜಿಂಬೆ ಹೆಂಗೆ ಅಂದಿದ್ದು ಹಂಗೆ ಮಾಡಿಸ್ಕೊಂಡ್ಲ. ಅವ್ರ ಅಣ್ಣ ಇರ್ತಾಗೆ ಎಂಬುದು ಇನ್ನೊಂದಿಷ್ಟು ಬೈ ಇರುತ್ತೆ, ಬಂದು ಮಾತಾಡಲ್ಲ. ಬರೇ ಫ್ರಿಜ್ ಕೊಡಿಸ್ತೀವಿ ಅಂದಿದ್ದಕ್ಕೆ ಅಷ್ಟೊಂದು ಅವಳು ಇದು ಮಾಡ್ಕೊಂಡ್ಲಲ್ಲ. ಇನ್ನು ಎರಡಳೆ ಸರ ಇವಾಗ ನೋಡಪ್ಪ ಇನ್ನು ಯಾತನ ಅಂದರೆ ಇನ್ನು ಅವಳು ವಿರುದ್ಧವಾಗಿ ಬಂದು ಇನ್ನು ಕೇಳ್ತಾಳೆ ಅಂತೇಳಿ ಇನ್ನೊಂದಿನ ಏನು ಮಾತಾಡಲ್ಲ ಅವಳು. ಮತ್ತೆ ಅದು ಸರಿ ನೀನು. ಅವಳು ಇನ್ನೊಂದ್ಸತಿ ಏನು ಮಾತಾಡಲ್ಲ ಅಂದ್ರೆ ಬಾಯಿ ಮಿಚ್ಕೊಂಡು ಸುಮ್ಮನೆ ಆಗ್ತಾಳೆ. ಆತ್ಯಾತು ತುಟಿ ಎರಡು ಮಾಡಲ್ಲ ತಡಿ ನೋಡ್ಬೈತಿ. ನೋಡಪ್ಪ ಯಾಕನ ಒಂಬತ್ಕೊಂದು ಯಾಕನ ನಮ್ಮಂಗಾಗಿರುತ್ತೆ ಅವಳಿಗೆ ಇವಾಗ. ಪೀಜಾಗಿರ್ತಾವೆ. ಒಂಬತ್ಕೊಂದು ಯಾಕನ ಮಾತಾಡಿದ್ನೋ ಏನೋ ಅನ್ನಿಸ್ತಿರುತ್ತೆ. ಮನೆ ಬಂತು ನನಗೇನು 4 ಜನ ಅಣ್ಣ ಇರು. ಬಾರ ಅಣ್ಣ ಬಾ ನೋಡ್ಬಾ ಸಾರಾನ. ವೇದಪ್ಪ ಬಾ ಸಾರ ಮಾಡಿಸೋಳೆ ನಿಮ್ಮ ತಂಗಿ ಅಲ್ದಳೆದ ನೋಡ್ಬಾ. ಅದಕ್ಕೇನೆ ಅಣ್ಣೇರಿಗೆ ಕೊಟ್ಟು ಅಣ್ಣೇರ ಹೆಸರು ಬರ್ಬೇಕಂತೇಳಿ ಅಣ್ಣೇರು ಮಾಡ್ಸಿರು ಅಂತ ಹೇಳ್ತಾಳಂತ ನೋಡಪ್ಪ. ಅಣ್ಣೇರು ಮಾಡ್ಸಿರು ನಮ್ಮ ಅಣ್ಣೇರು ಅಂತ ಹೇಳ್ತಾಳಂತ ಇವಳೆ ದುಡ್ಡು ಕೊಟ್ಟು. ನೋಡ ಮರ ಇಲ್ಲೋಳಿಲಿ ಇವಾಗ ನನ್ನ ದುಡ್ಡು ತಗೊಂಡು ನಿಮ್ಮ ಹೆಸ್ರು ಹೇಳ್ತಾಳಲ್ಲ ಮರ ನಿನ್ನ ತಂಗಿ. ನೋಡು ನಮ್ಮ ದುಡ್ಡು ನಿಮ್ಮದು ಹೆಸರು ಹೆಂಗೈತಿ. ನೋಡಪ್ಪ ಇದೊಳ್ಳೆ ಸರ್ ಹೇಳ್ತಲ್ಲ ಮರ ಅಣ್ಣ ಮಾಡಿಸ್ಲಿಲ್ಲ ಏನಿಲ್ಲ ನಮ್ಮ ಹೆಸ್ರು ನಿಮ್ಮ ಹೆಸ್ರು ತಕೊಂತೀರ ನಮ್ಮ ದುಡ್ಡು ಹಾಕಿ.
ಎಲೆ ಮರಯ್ಯ ಅದು ಎತ್ತೋಗುತ್ತ ಮರ ನಿಮ್ಮ ಮನೆಗೆ ತಾನೇ ಹೊಡ್ ಬರೋದು. ನಾವು ಬಂಗಾರದಂತ ಎಂತ ಎರಡೆಳೆ ಸರ ದುಡ್ಡು ತಗೊಂಡು ಏನು ಮಾಡ್ತೀವಿ, ಎರಡೆಳೆ ಸರ ತಗೊಂಡು ಏನು ಮಾಡ್ತೀವಿ, ಬಂಗಾರ ಬಂಗಾರ ಅಂತ ನಮ್ಮ ಅಮ್ಮಣ್ಣೆ ಕೊಟ್ಟಿದ್ದೀನಿ ನಿನಗೆ. ಗಿರ್ಜಿಂಬೆ ಆಗೈತಿ. ಗಿರ್ಜಿಂಬೆನೇ ಆಗೈತಿ ಅಂತ ಪಿಳ್ಳೆ ಕೊಟ್ಟಿದ್ದೀನಿ ನಿನಗೆ. ಓಹೋ ಇನ್ನು ಮಾತಾಡ್ತೀಯ ಇಲ್ಲೇ ಅಣ್ಣ, 2 ಎಳದಲ್ಲಿ 3 ಎಳದ್ ಮಾಡಿಸ್ಬೇಕು ನೀನು ಸರನ. ನೀವು ಮಾಡಿಸ್ಬೇಡ್ರಿ ಅಣ್ಣ ಇರು, ನನಗೆ ಹೇಳ್ರಿ. ನಾವು ಅದಕ್ಕೇನೆ ವೇದಣ್ಣ ಇವಾಗ ನಮ್ಮ ಹೆಸ್ರೇನು ಹೇಳ್ಬೇಡಮ್ಮ, ಸಿದ್ಲಿಂಗಮ್ಮ ಮಾಡಿಸ್ತು ಅಂತಲೇ ಹೇಳು ಅಂತಂದರೆ, ಇಲ್ಲ ನಮ್ಮ ಅಣ್ಣವ್ರು ಮಾಡ್ಸಿರೋ ಅಂತ ಹೇಳ್ತೀನಿ ಅಂತ ಅಂತೈತಿ. ಅದಕ್ಕೆ ನಮ್ಮ ಅಣ್ಣಯ್ಯರ ಮಾಡ್ಸಿರು ಅಂತೇಳಿ ತವ್ರ ಮನೆಗೆ ಬಂದು ಇಸ್ಕೊಂಬತ್ತೀನಿ. ಇವಾಗೇನು ನಾನು ಇಲ್ಲಿ ಇಕ್ಕೆಮಲ್ಲ, ನೀವು ತಗೊಂಡೋಗ್ರಿ ಅಂತ ಹೇಳ್ತಾಯ್ತಿ. ಅದೇ ಇವಾಗ ಹೆಂಗಿದ್ರು ಬಿಡು, ನಮ್ಮ ಮನೆಗೆ ಬರುತ್ತೇನು ಅದೇನು ಎತ್ತ ಹೋಗಲ್ಲ ಅಂತ ಸಿದ್ಲಿಂಗ. ಸುಮ್ಮನೆ ಯಾಕೆ ಮಾತಾಡೋದು ಅಂತ. ಭಾರಿ ಬುದ್ಧಿ ಕಣಪ್ಪ. ಮತ್ತೆ ಅವನು ನಮ್ಮ ಕೂಚಿಗೆ ಹೋಗಿರೋ ಬುದ್ಧಿ ಯಾರಿಗಿಲ್ ಬಿಡು. ಬೇಡ ಅಂತ ಏನೋ ಅವಳ ಆಸೆ ಅತ್ತ, ಅವಳೆ ಆಸೆ ಯಾಕೆ ನಿರಾಶೆ ಮಾಡೋಣ ನಾನು. ಅದ್ರಾಗ ಏನೈತೆ ಬಿಡತ್ತ, ಯಾರಾನ ಮಾಡ್ಸಿ ಏನು ಅದ್ರಾಗೇನು ಬಿರುದು ಬರೋಂಗಿಲ್ಲ, ಏನು ಆತೇನು ಇದಾಗಂಗಿಲ್ಲ. ಹಂಗಾತ ಬಿಡತ್ತ. ಸಾಕಾತ. ಈಗ ನಾನೇನಂತವೆಲ್ಲ ಸಣ್ಣ ಪುಟ್ಟವೆಲ್ಲ ಹಿಡ್ದಾಡಕ್ಕೆ ಹೋಗಲ್ಲಪ್ಪ ಅಂತ ಸುಮ್ಮನೆ ಆಗ್ತೀನಿ. ಅಲ್ಲ ನೋಡು, ನಮ್ಮ ಮನೆ ಅಂತ ದುಡ್ಡು ಕಿತ್ಕೊಂಡಿರೋದು ಗಿರ್ಜಿಂಬೆ ಎಷ್ಟಿದು ಮಾಡ್ತಾಳೆ. ಅವ್ರ ಅಣ್ಣ ಇರ್ತಾ ಮಾಡಿಸ್ಕೊಂಬಂಗಿಲ್ಲ. ವೇದಣ್ಣಯ್ಯ ಎಲ್ಲ 3 4 ಅಣ್ಣ ಇದ್ದೀರಾ, ಮಾಡ್ಕೊಡ್ಬೇಕಾ? ನಾವು ಮಾಡಿಸ್ತೀವಿ. ಇವಾಗ ನಿಮ್ಮ ಕೈಯಲ್ಲಿ ಮಾಡ್ಸೋಕ್ಕಾಗಲ್ವಾ, ನಿಮ್ಮ ಅಣ್ಣನ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ ಅನ್ಬೇಕಾರೆ ನಾವು ಮಾಡಿಸ್ತೀವಿ. ಆಗಲ್ಲ ಅಂತ ಅಂದ್ಬಿಡ್ಲಿ ಅವನು. ಹೇಳಲ್ಲ ಕುಚಿಕೋ, ಆಗಲ್ಲ ಅಂತ ಅಂದ್ಬಿಡಲ್ಲ. ಈಗ ಎದ್ದಕ್ಕೆ ಮಾಡಿಸಿ ಬತ್ತೀನಿ ನನ್ನ ತಂಗಿ, ನೀನು ಅನ್ನಲ್ಲ ಈಗ. ಬಿಡತ್ತ ಓಡಿ. ಯಾರೋ ಒಬ್ರು ಮಾಡ್ತಿದ್ರಲ್ಲ ಆಯ್ಕೆ ಅಂತಾಳಲ್ಲ ನಿನ್ ತಂಗಿ, ಅಷ್ಟೇ ಸಾಕು ಬಿಡತ್ತ. ಮಾಡ್ಸ್ಕೊಂಬಂದಾರಪ್ಪ ಈಗ. 2 ಸಾರನ ತಗೊಂಬಂದವ್ರಿ. ಬಿಡತ್ತ ತಾಂಬರ್ಲು ಒಳ್ಳೇದಾಗ್ಲಿ. ಆಯ್ಕೆ ಹೇಳಮ್ ಗಿರ್ಜಿಂಬಿ ಆಯ್ಕೆ. ಒಟ್ಟು ಕಮ್ಮಲ್ಲ ಹೊಡ್ಯಾರಲ್ಲ, ಒಟ್ಟು ಹುಡ್ಕೊಂಡು ನೇಣು ಹಚ್ಚಬೇಕಲ್ಲ ಹೊಡ್ಯಾರು. ಲಲಿತಮ್ಮನ ಸೋತೋಗ್ತಾಳೆ ಅನ್ಸುತ್ತೆ. ನೀನು 2 ಸಾರ ಹಾಕೊಂಡಿರೋದು ನೋಡ್ಬಿಟ್ರಿ ಏನಿಲ್ಲ. ಅಯ್ಯಪ್ಪ ಊರು ತುಂಬ ಹೇಳ್ಕೊಂಬತ್ತಾಳೆ. ಲಲಿತಮ್ಮ ಭಾಗ್ಯಮ್ಮ ನೋಡ್ಬಿಟ್ರಿ ನಿನ್ನ ಕೊಳ್ಳಗಳು, ನಮ್ಮ ಗಿರ್ಜಿಂಬ ಕೊಳ್ಳಗಳು ಸಾರಾನ ಅಯ್ಯಪ್ಪ ಏನಿಲ್ಲ ತರ್ತಿರ್ಗ ಅಲ್ಲೇ ಬೀಳ್ತಾಳೆ ಅಂಕ್ಳು ಲಲಿತಿ. ಬಿಡತ್ತ. ಹಿಂಗೆ ಮಾತಾಡ್ಬೇಡ, ಸುಮ್ಕಿರತ್ತ. ಅಯ್ಯೋ ವೇದಪ್ಪ ಬಾಯಿಗೆ ಬಂದಂಗಂತಾನೆ, ಮಕ್ಕಳ್ದಂಗಂತಾನೆ ಅಂತ ಮೊದ್ಲು ಆಡ್ಕೆಂಬ್ತಾರೆ. ಮಂಗ್ಯಮ್ನು ಅವರು ಎಲ್ಲ ಕೊಕ್ಕೊಂಡು ನಾನಂತೂ ಬಿಡತ್ತ ನಿನ್ನಂತ ಮೈ ಕೆಮ್ತಾಳೆ. ನೀತ ಮಾತಾಡೋಕ್ಕೆಲ್ಲ ಎಡ್ರಿ ಕೆಮ್ತಾರೆ ಅಂದ್ರೆ ನಿನ್ನ ಹಂಗೆ ಹೇಳ್ಬೇಕು. ಮತ್ತೆ ಅಲ್ಲ ಇವತ್ತು ಹಿಂಗೇನ ಮಾತಾಡಲಿಲ್ಲ ಅಂತಂದಿದ್ರೆ ಹೆದ್ರಿಕೆ ಅಂತಿರಲಿಲ್ಲ. ಇವತ್ತು ನಮ್ಮ ಅಂತ ಮಾತಾಡೋಕೆ ಯಾರನ್ನ ಹೆದ್ರಿಕೆ ಅಂತಾರೆ. ಹೆದ್ರಿಕೆ ಅಂತ ತತ್ತಿಕ್ತಾರೆ, ಮಾತಾಡೋದಿಲ್ಲ. ಬೇಡಪ್ಪ ಸವಾಸ ಅಂತ ಅದೇ ಹೋಗ್ತಾರೆ. ಅಲ್ಲಿ ತಗೊಂಡು ನೋಡು ಒಬ್ಬರು ಕಾಲಲ್ಲಿ. ಇವಾಗ ಯಾಕ ನಾವು ಯಾರಿಗೆ ಬೆಲೆ ಕೊಡ್ಬೇಕಾ ಅವ್ರಿಗೆ ಬೆಲೆ ಕೊಡ್ಬೇಕು. ಈಗ ನಿನ್ನಂತೇಳಿ ನಾನು ಯಾಕ ಅಂದಿಲ್ಲದ ಬಾಯ್ತೈಕಲ್ಲ. ಇವತ್ತು ನಮ್ಮ ಸುನಿಲ್ ಅಣ್ಣಗೆ ನಾನು ಎಣ ಅಂತೀನಿ, ಅವನು ಎಣ ಅಂತಾನೆ. ನಾನು ಎಣ ಅಂತಲೇ ಕರಿತೀನಿ. ಈಗ ನಮ್ಮ ಕೂಚಿಕೊಂಬದಲ್ಲೇ ನನ್ನ ಬಾಯಿ ತೆಗಿಯಲ್ಲ. ನನ್ನ ತಕ್ಷಣ ಹಾಕಿದ್ರು ಜೀವಕ್ಕೆ ಜೀವ, ಪ್ರಾಣ ಕೊಡ್ತೀನಿ. ನಾನೀಗ ಅಂಕ್ಲು ಮಾತಾಡೋದು, ಅಲ್ಲೇ ದಿಲ್ಗೆ ತಾರ ತಿಗಡಿ ಬುದ್ಧಿ ತಂದಿಕ್ಕೋದು, ಇಂಥ ಲೋಡರ್ನ ಕಂಡ್ರು, ಇಂಥ ಹಲ್ಕನ್ನೋ ಮಕ್ಳನ್ನ ಕಂಡ್ರು ನನಗೆ ಆಗಲ್ಲ. ಮೆಟ್ಟರ್ದೋಗ್ಬಿಡ್ತು ನನಗೆ. ಇಲ್ಲ ನಾನು ತಿರುಗಿ ಮುಚ್ಚು ಮರಿ ಎಲ್ಲ ಕೆಂಪು ಅಲ್ಲಿ ಸರ್ ಬಂದಂಗೆ ಅಂದ್ಬಿಡ್ತೀನಿ. ನಾನೇನು ಯಾತಕ್ಕೆ ಕೇಳಲ್ಲ, ಕೆಟ್ಟ ಬಟ್ಟ ಬಂದ್ಬಿಡ್ತೀನಿ ನಾನು ಹಂಗೆ. ನನಗೆ ಶಾಣಕ್ಕಿದ್ರೆ ನನ್ನ ಜೀವಕ್ಕೆ ಜೀವ, ಶಾಣಕ್ಕಿಲ್ಲ ತಾರ ತಿಗಡಿ ಅಂಕ್ಲು ಅಲೆದಿಲ್ಲಿ ಜಗಳ ತಂದಿಕ್ಕೋದು ಇಂಥ ಮಾಡಿದರೆ, ಮೋಸ ಮಾಡೋದು, ಅನ್ಯಾಯ ಮಾಡೋದು ಮಾಡ್ಯಾರ ನನಗೆ ಅವೆಲ್ಲ ಇಡ್ಸಲ್ಲ. ಒಳ್ಳೆಯವ್ರು ಕೆಟ್ಟನ ಇಷ್ಟ. ನೋಣ ನಮ್ಮ ಅಣ್ಣ ಹೆಂಗೆ ಅಂತ ನನಗೆ ಗೊತ್ತು ಬಿಡು. ಇವ್ರಿಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಹೆಂಗೆ ಅಂತ ನನಗೆ ಗೊತ್ತು, ಸಾಕು ಬಿಡು. ನಮ್ಮ ಅಣ್ಣ ಇವತ್ತು ಹೃದಯವಂತ. ಅದಕ್ಕೆ ಮತ್ತೆ ವೇದಣ್ಣಯ್ಯ ನೀನು ಹಿಂಗೆ ಚೆನ್ನಾಗಿರೋದು, ಆರೋಗ್ಯವಾಗಿ ಹೆಂಗೆ ಕೆಲಸ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡು, ಏನು ಬಿ ಪಿ ಇಲ್ಲ, ಶುಗರ್ ಇಲ್ಲ, ಎಷ್ಟು ಚೆನ್ನಾಗಿದೆಯಾ ಕಣಣ್ಣ. ಅದಕ್ಕೆ ಮತ್ತೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳೋದು. ಮತ್ತೆ ಇವತ್ತು ಹೆಂಗೆ ಕೆಲಸ ಮಾಡ್ತಾರೆ, ಹಂಗೆ ಉಣ್ಕೊಂಡು ಆರಾಮಾಗ ಇದ್ದಾನೆ. ಯಾಕೆ ತಲೆ ಕೆಡ್ಸ್ಕೊಂಡು ನಮ್ಮೊಂದು ನೆನ್ಪಿಳ್ಳೆ ಆಗೈತೆ ಎಂತ ಸನಕ್ಕೆ ಹಂಗೇನೆ ಮಾತಾಡ್ಸ್ಕೊಂಡು. ನಿಮ್ಮ ಅಮ್ಮನಿ ಬರೋದಿಲ್ಲ ನಿನ್ನ ಜೊತೆಗೆ. ಬತ್ನಿ ಅಂಬುತ್ತಿ ಯಾಕ ಯಪ್ಪ ಬತ್ತಿ ನಾನು ಬತ್ನಿ ಅಂಬುತ್ತಿ ಓಟು ಅಂಗಡಿ ಮನೆಗಳು ದಾದಿ ಜ್ಯೂಸ್ ಕೊಡ್ಸೋಂಬುತ್ತಿ. ನಾನು ಜ್ಯೂಸ್ ಬೇಡ ನಿನ್ನ ಅಗಡೆ ಈ ಥರ ಅಮ್ಮ ಬೋಯ್ತಾಳೆ. ಅವಳು ನಮ್ಮ ಬೋಯ್ತಾಳೆ ನಮ್ಮ ಕ್ಯಾಂಪಿ. ನೀನು ಜ್ಯೂಸ್ ಕೊಡಿಸ್ತೀನಿ ಸುಮ್ಕಿರಲ್ಲ ಕಣ್ಮರೆ, ನೀನು ನೋಡಿ ಮರೆ ಕರ್ಕೊಂಡೋಗ್ಬಿಡ ಪಿಳ್ಳೆನ ಅಂತ ಬೋಯ್ತಾಳೆ. ನಾನು ಅಚ್ಚಿ ಬಾರಮ್ಮನೆ ಅಂತ ಕರ್ಕೊಬತ್ತು ನಾಲ್ಕು ನನ್ನ ಜೊತೆಗೆ ಹಿಂಗೆ ಓಡಾಡ್ಸ್ಕೊಂಬರೋಣ ಅಂತ. ಬೇಡ ಅಂಬುತ್ತಿ. ನಮ್ಮ ಅಣ್ಣನ ಮಗನೂ ನಮ್ಮ ಮನೆ ಆಡ್ತಾರಲ್ಲ. ಏನಿಲ್ಲ ಅವ್ರೇನಿಲ್ಲ ತೆಗಿತಾರೆ. ಯಾಕೆ ಸಿಕ್ಕುತ್ತೆ ನಮ್ಮ ಮನೆ ಹಂಗೆ ಹೋಗ್ಬಿಟ್ಟು ನಾನು ಉಂಡಂಗೆ ಹೋಗ್ಬಿಟ್ಟು ತೆಗಿತೈತೆ ಯಾತನಾಗಲಿ. ಒಂದು ಅಂಗಡಿ ಮನೆಗಳ್ದ ಜ್ಯೂಸ್ ಕೊಡ್ಸೋಂಬುತ್ತಿ ಜ್ಯೂಸ್. ಅದಕ್ಕೆ ನಮ್ಮ ಕ್ಯಾಂಪಿ ಬೋಯ್ತಾಳೆ ಜ್ಯೂಸ್ ಮಾಡಿದ್ರೆ ಕೊಡಿಸ್ಬಿಡೋಣ ನೆಗಡಿ ಪಗಡೆ ಆಗುತ್ತೆ ಅಂತ, ಅದಕ್ಕಾಗಿ ಕೊಡ್ಸಲ್ಲ ಅಷ್ಟೇ. ಗಿರ್ಜಿಂಬೆ 2 ಸರ ಮಾಡಿಸ್ಕೊಂಡು ತಗೊಂಬಂದವ್ರೆ. ಅದಕ್ಕೆ ಅವ್ರ ಅಣ್ಣ ತಗೊಂಡೋಗಿ
ನಾನು ನಮ್ಮ ತವ್ರ ಮನೆಯಿಂದಲೇ ಇಸ್ಕೊಂಬರ್ಬೇಕು ಅವ್ಳು ಕಣ್ಣೆದ್ರಿಗೆ ವೀಣನ ಎದುರಿಗೆ ಅಂತೇಳಿ ಹೇಳ್ತಾ ಇದ್ದಾಳೆ. ಇನ್ನು ಎರಡಳೆ ಸರ ಏನಾನ ಅವ್ರ ಅಣ್ಣಯರೆಲ್ಲ ಸೇರ್ಕೊಂಡು ಗಿರ್ಜಿಂಬಿಗೆ ಕೊಡೋದು, ಆ ಎರಡಳೆ ಸರ ಮಾಡಿಸಿರೋದು ಎಲ್ಲ ನೋಡಿಬಿಟ್ರೆ ಆ ವೀಣಂಗಂತೂ ಹಿಡಿಯೋಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಅಯ್ಯಪ್ಪ ಏನಾಗ್ತಾಳ ಅವಳು ಅಂತೂ ನೋಡ್ತಾ ಇರಿ. ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.